ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಡಿಸೆಂಬರ್ 21ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ನಿನ್ನೆ ಮಾರ್ಕೆಟ್ ಕರೆಕ್ಷನ್ನ ನಂತರ ಇವತ್ತು ಮತ್ತೆ ಮಾರ್ಕೆಟ್ ರಿಕವರ್ ಆಗಿದೆ. ನಿಫ್ಟಿನಲ್ಲಿ 104 ಪಾಯಿಂಟ್ಗಳಷ್ಟು ಗೇನ್ ನೋಡೋದಕ್ಕೆ ಸಿಕ್ತು. ಸೆನ್ಸೆಕ್ಸ್ ಕೂಡ 358 ಪಾಯಿಂಟ್ಗಳ ಅಪ್ಸೈಡ್ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ ಬ್ಯಾಂಕ್ ನಿಫ್ಟಿ ಕೂಡ 394 ಪಾಯಿಂಟ್ಗಳ ಅಪ್ಸೈಡ್ನೊಂದಿಗೆ ಇವತ್ತು ಕ್ಲೋಸಿಂಗ್ ಅನ್ನು ಕೊಡ್ತು. ಮಾರ್ಕೆಟ್ ಬೆಳಗಿನ ಸೆಷನಲ್ಲಿ ಸ್ವಲ್ಪ ವೀಕ್ ಆಗಿ ಟ್ರೇಡ್ ಆಗ್ತಿತ್ತು. 21,000 ಲೆವೆಲ್ನ ಕೆಳಗಡೆ ನಿಫ್ಟಿ ಹೋಗಿತ್ತು. ಬಟ್ ಆ ಒಂದು ಲೆವೆಲ್ನಿಂದ ಒಳ್ಳೆ ಒಂದು ಬೈಯಿಂಗ್ ನಿಫ್ಟಿಯಲ್ಲಿ ಎಮರ್ಜ್ ಆಗಿದೆ. 21,000 ಒಂದು ಕ್ರೂಷಲ್ ಸಪೋರ್ಟ್ ಆಗಿತ್ತು. ಆ ಒಂದು ಲೆವೆಲ್ನಲ್ಲಿ ನಿಫ್ಟಿ ಸಪೋರ್ಟ್ ಅನ್ನು ತಗೊಂಡು ಆ ಲೆವೆಲ್ನಿಂದ ಬೌನ್ಸ್ ಬ್ಯಾಕ್ ನೋಡೋದಕ್ಕೆ ಸಿಕ್ಕಿದೆ. ಸೊ 21,000 ಲೆವೆಲ್ನ ಮೇಲ್ಗಡೆ ನಿಫ್ಟಿ ಟ್ರೇಡ್ ಆಗ್ತಿರೋವರೆಗೂ ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ನ ಎಕ್ಸ್ಪೆಕ್ಟೇಷನ್ಸ್ ನಿಫ್ಟಿಯಲ್ಲಿ ಇರುತ್ತೆ. ಹಾಗೆ ಹೈಯರ್ ಲೆವೆಲ್ನಿಂದ ಒಂದು ಪ್ರಾಫಿಟ್ ಬುಕಿಂಗ್ನ ಎಕ್ಸ್ಪೆಕ್ಟೇಷನ್ಸ್ಗಳು ಕೂಡ ಇತ್ತು. ಆದ್ದರಿಂದ ನಿನ್ನೆ ಮಾರ್ಕೆಟ್ ಕರೆಕ್ಟ್ ಆಗಿದೆ. ಬಟ್ 21,300 ಲೆವೆಲನ್ನು ನಿಫ್ಟಿ ಹೋಲ್ಡ್ ಮಾಡಿದ್ರೆ ಮತ್ತೆ 21,500ರವರೆಗೂ ಹೋಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದ್ರೆ 21,000 ಲೆವೆಲ್ನ ಕೆಳಗಡೆ ನಿಫ್ಟಿ ಬಂದರೆ ಮತ್ತೆ 20,700ರವರೆಗೂ ನಿಫ್ಟಿ ಹೋಗುವಂಥ ಚಾನ್ಸಸ್ ಇದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ BPCL ಇವತ್ತು ಟಾಪ್ ಗೇನರ್ ಆಗಿತ್ತು. 2.5% ಅಪ್ಸೈಡ್ನೊಂದಿಗೆ BPCL ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಪವರ್ ಗ್ರಿಡ್ನಲ್ಲಿ ಕೂಡ 2.5% ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಬ್ರಿಟಾನಿಯಾ ಮತ್ತು HDFC ಬ್ಯಾಂಕ್ ಕೂಡ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಎರಡು ಸ್ಟಾಕ್ಗಳಲ್ಲಿ ಆಲ್ಮೋಸ್ಟ್ 2% ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಇಂಡಾಲ್ಕೋ ಕೂಡ 1.5% ಗೇನ್ ಆಯಿತು. ಸೊ ಮೆಟಲ್ ಸ್ಟಾಕ್ಗಳಲ್ಲಿ ಜೆಫ್ರೀಸ್ ತಮ್ಮ ಟಾರ್ಗೆಟ್ಸ್ ಅನ್ನು ಇನ್ಕ್ರೀಸ್ ಮಾಡಿದರೆ ಆದ್ದರಿಂದ ಮೆಟಲ್ ಸ್ಟಾಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಟಾಪ್ ಲೂಸರ್ಸ್ ಲಿಸ್ಟ್ನಲ್ಲಿ ಬಜಾಜ್ ಗ್ರೂಪ್ನ ಸ್ಟಾಕ್ಗಳು ನೋಡೋದಕ್ಕೆ ಸಿಕ್ತು. ಬಜಾಜ್ ಆಟೋನಲ್ಲಿ 2% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದ್ರೆ ಬಜಾಜ್ ಫಿನಾನ್ಸ್ನಲ್ಲಿ 1.5%ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಆಕ್ಸಿಸ್ ಬ್ಯಾಂಕ್ HCL ಟೆಕ್ ಕೂಡ ಇವತ್ತು ಕರೆಕ್ಟ್ ಆಗಿದೆ. HCL ಟೆಕ್ನಲ್ಲಿ ರೀಸೆಂಟಾಗಿ ಕೋಟಕ್ ಸೆಕ್ಯೂರಿಟೀಸ್ ತಮ್ಮ ಟಾರ್ಗೆಟ್ಸ್ ಅನ್ನು ಡೌನ್ಗ್ರೇಡ್ ಮಾಡಿದ್ರು. ಆ ಒಂದು ರೀಸನ್ನಿಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬರ್ತಿದೆ. ಹಾಗೆ ಸಿಪ್ಲಾ ಕೂಡ ಒಂದು ನೆಗೆಟಿವ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ DIIಸ್ ಕಡೆಯಿಂದ ಒಳ್ಳೆ ಒಂದು ಬೈಯಿಂಗ್ ಮಾರ್ಕೆಟ್ನಲ್ಲಿ ಇವತ್ತು ಬಂದಿದೆ. 1,464 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ DIIಸ್ ಕಡೆಯಿಂದ ಬಂತು. ಬಟ್ ಒಂದು ಕನ್ಸರ್ನಿಂಗ್ ವಿಷಯ ಅಂದರೆ FIIs ಮತ್ತೆ ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. ನಿನ್ನೆ ಕೂಡ ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ಇವತ್ತು ಕೂಡ 1,636 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ FIIs ಕಡೆಯಿಂದ ಬಂದಿದೆ. ಹಾಗೆ IRCTC ಹಾಗೆಯೇ IRFC ಸ್ಟಾಕ್ಗಳಲ್ಲಿ ನಿನ್ನೆ ತುಂಬಾ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಮತ್ತೆ ಇವತ್ತು ಮಾರ್ಕೆಟ್ ರಿಕವರ್ ಆಗಿದ್ರಿಂದ IRCTC IRFC ಎರಡೂ ಕೂಡ ರಿಕವರ್ ಆಗಿದೆ. ಯಾವುದೇ ಒಂದು ಸ್ಪೆಸಿಫಿಕ್ ನ್ಯೂಸ್ ರೈಲ್ವೆ ಸ್ಟಾಕ್ಗಳಲ್ಲಿ ಇಲ್ಲ. ಜಸ್ಟ್ ನಿನ್ನೆ ಮಾರ್ಕೆಟ್ ವೀಕ್ನೆಸ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಯಾವುದೇ ಒಂದು ಕಂಪನಿಯ ಸ್ಟಾಕ್ಸ್ ಆಗಿರ್ಬೋದು ತುಂಬಾ ಗೇನ್ ಆಗಿದ್ದಾಗ ಮಾರ್ಕೆಟ್ನಲ್ಲಿ ಸೆಲ್ಲಿಂಗ್ ಪ್ರೆಷರ್ ಇದ್ದಾಗ ಆ ಒಂದು ಪರ್ಟಿಕ್ಯುಲರ್ ಸ್ಟಾಕ್ನಲ್ಲಿ ಕೂಡ ತುಂಬಾ ಸೆಲ್ಲಿಂಗ್ ಪ್ರೆಷರ್ ಬರುತ್ತೆ. ಅದೇ ರೀತಿ ಒಂದು ಸೆಲ್ಲಿಂಗ್ ಪ್ರೆಷರ್ IRFCಯಲ್ಲಿ ಕೂಡ ಬಂದಿತ್ತು. ಸೊ ಸ್ಟಾಕ್ ಈಗ ₹100 ಲೆವೆಲ್ನ ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಆಲ್ಕಾರ್ಗೋ ಲಾಜಿಸ್ಟಿಕ್ನಲ್ಲಿ ಕೂಡ ಇವತ್ತು ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಕ್ತು. 5% ಅಪ್ಸೈಡ್ನೊಂದಿಗೆ ಆಲ್ಕಾರ್ಗೋ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಕಂಪನಿ ಬೋನಸ್ಗೆ ರೆಕಾರ್ಡ್ ಡೇಟ್ ಅನ್ನು ಸೆಟ್ ಮಾಡಿದರೆ 3:1 ಬೋನಸ್ ಅನ್ನು ಕಂಪನಿ ಅನೌನ್ಸ್ ಮಾಡಿದ್ರು. ಆ ಒಂದು ಬೋನಸ್ಗೆ ಜನವರಿ 2 ರೆಕಾರ್ಡ್ ಡೇಟ್ ಆಗಿರುತ್ತೆ. ಸೊ ಯಾರೆಲ್ಲ ಜನವರಿ 2ರವರೆಗೂ ಆಲ್ಕಾರ್ಗೋನ ಒಂದು ಶೇರನ್ನು ಹೋಲ್ಡ್ ಮಾಡ್ತಿರ್ತಾರೆ ಸೊ ಅವರೆಲ್ಲರಿಗೂ ಕೂಡ 3 ಬೋನಸ್ ಶೇರ್ಗಳು ಕ್ರೆಡಿಟ್ ಆಗುತ್ತೆ. ಸೊ ಬೋನಸ್ ಶೇರ್ಗಳು ಕ್ರೆಡಿಟ್ ಆದಾಗ ಪ್ರೈಸ್ನಲ್ಲಿ ಅಡ್ಜಸ್ಟ್ಮೆಂಟ್ ಕೂಡ ಇರುತ್ತೆ. ಸೊ ಒಂದು ಶೇರ್ನ ಬದಲಾಗಿ 3 ಶೇರ್ಗಳು ಕ್ರೆಡಿಟ್ ಆಗ್ತಿದೆ ಅಂದಾಗ ಪ್ರೈಸ್ನಲ್ಲಿ 75% ಡ್ರಾಪ್ ಕೂಡ ಇರುತ್ತೆ. ಸೊ ಆಲ್ಕಾರ್ಗೋ ₹100 ಕೆಳಗಡೆ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಆಸ್ಟ್ರಾಜೆನೆಕಾ ಫಾರ್ಮಾ ಕೂಡ ಇವತ್ತು ಒಳ್ಳೆ ಒಂದು ಪಾಸಿಟಿವ್ ಓಪನಿಂಗ್ ಅನ್ನು ಪಡ್ಕೊಂಡಿತ್ತು. 3% ಅಪ್ಸೈಡ್ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇದಕ್ಕೆ ರೀಸನ್ ಈ ಒಂದು ಫಾರ್ಮಾ ಕಂಪನಿ ಬ್ರೆಸ್ಟ್ ಕ್ಯಾನ್ಸರ್ ಡ್ರಗ್ ಅನ್ನು ಲಾಂಚ್ ಮಾಡ್ತೀವಿ ಅಂತ ಹೇಳಿದರೆ ಜನವರಿ 2024ರಲ್ಲಿ ಈ ಒಂದು ಡ್ರಗ್ ಮಾರ್ಕೆಟ್ನಲ್ಲಿ ಲಾಂಚ್ ಆಗುತ್ತೆ. ಹಾಗೆಯೇ ರೆಗ್ಯುಲೇಟರಿ ಅಪ್ರೂವಲ್ಸ್ಗಳನ್ನು ಕೂಡ ಈ ಒಂದು ಫಾರ್ಮಾ ಕಂಪನಿ ಪಡ್ಕೊಂಡಿದ್ದಾರೆ. ಹಾಗೆ ಈ ಒಂದು ಡ್ರಗ್ ಅನ್ನ US ನಿಂದ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಪರ್ಮಿಷನ್ ಕೂಡ ಇವರಿಗೆ ಸಿಕ್ಕಿದೆ. ಸೊ ಈ ಒಂದು ನ್ಯೂಸ್ ನಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಡೆಲಿವರಿ ಸ್ಟಾಕ್ ಪ್ರೈಸ್ ನಲ್ಲಿ ಕೂಡ 6% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಕಂಪನಿ ಮಹಾರಾಷ್ಟ್ರದ ಭಿವಂಡಿಯಲ್ಲಿ 12 ಲಕ್ಷ ಸ್ಕ್ವೇರ್ ಫೀಟ್ ಲ್ಯಾಂಡ್ನಲ್ಲಿ ಹೊಸ ಒಂದು ಫೆಸಿಲಿಟಿಯನ್ನು ಬಿಲ್ಡ್ ಮಾಡಿದರೆ ಈ ಒಂದು ಫೆಸಿಲಿಟಿ ಲಾರ್ಜೆಸ್ಟ್ ಲಾಜಿಸ್ಟಿಕ್ ಫೆಸಿಲಿಟಿ ಕೂಡ ಆಗಿರುತ್ತೆ. ಈ ಒಂದು ಫೆಸಿಲಿಟಿನಲ್ಲಿ 8,000 ಟನ್ ಫ್ರೇಟ್ ಅನ್ನು ಅವರು ಸ್ಟೋರ್ ಮಾಡಬಹುದಾಗುತ್ತೆ. ಹಾಗೆಯೇ 196 ಡಾಕಿಂಗ್ ಸ್ಟೇಷನ್ಸ್ಗಳನ್ನು ಕೂಡ ಡೆಲಿವರಿಯ ಈ ಒಂದು ಫೆಸಿಲಿಟಿ ಹೊಂದಿದೆ. ಸೊ ಈ ಒಂದು ದೊಡ್ಡ ಫೆಸಿಲಿಟಿಯನ್ನು ಬಿಲ್ಡ್ ಮಾಡಿರುವ ರೀಸನ್ ಇಂದ ಸ್ಟಾಕ್ ಪ್ರೈಸ್ ನಲ್ಲಿ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಸೊ 2021ರಲ್ಲಿ ಹರಿಯಾಣನಲ್ಲಿ ಇವರು ಇದೇ ರೀತಿಯ ಒಂದು ಮೆಗಾ ಫೆಸಿಲಿಟಿಯನ್ನು ಸ್ಟಾರ್ಟ್ ಮಾಡಿದ್ರು. ಇದು ಕಂಪನಿಯ 2ನೇ ಮೆಗಾ ಫೆಸಿಲಿಟಿ ಆಗಿರುತ್ತೆ. ಹಾಗೆ ಬೆಂಗಳೂರಿನಲ್ಲಿ ಕೂಡ 2024ರ ವೇಳೆಗೆ ಒಂದು ಮೆಗಾ ಫೆಸಿಲಿಟಿಯನ್ನು ಬಿಲ್ಡ್ ಮಾಡಬೇಕು ಅಂತ ಕಂಪನಿ ಪ್ಲಾನ್ಸ್ ಅನ್ನು ಹೊಂದಿದ್ದಾರೆ. ಸೊ ಒಳ್ಳೆ ಒಂದು ಬಿಸ್ನೆಸ್ ಪ್ಲಾನ್ಸ್ಗಳು ಡೆಲಿವರಿ ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. ಹಾಗೆ ಸ್ಟಾಕ್ 300ರ ಲೆವೆಲ್ನ ಕೆಳಗಡೆ ಹೋಗಿತ್ತು. ಆ ಒಂದು ಲೆವೆಲ್ನಿಂದ ಬೌನ್ಸ್ ಬ್ಯಾಕ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಈಗ 400ರ ಅರೌಂಡಲ್ಲಿ ಡೆಲಿವರಿ ಟ್ರೇಡ್ ಆಗ್ತದೆ.
ಐನಾಕ್ಸ್ ಇಂಡಿಯಾ ಇವತ್ತು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಯಿತು. ಕಂಪನಿ 660 ಇಶ್ಯೂ ಪ್ರೈಸನ್ನು ಸೆಟ್ ಮಾಡಿದ್ರು. 1100 ಅರೌಂಡಲ್ಲಿ ಲಿಸ್ಟಿಂಗ್ ಬರ್ಬೋದು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ಸ್ ಕೂಡ ಇತ್ತು. ಬಟ್ 949 ಪ್ರೈಸ್ನಲ್ಲಿ ಐನಾಕ್ಸ್ ಇಂಡಿಯಾ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ಸ್ವಲ್ಪ ಬೆಳಿಗ್ಗೆ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇತ್ತು, ಆದ್ರಿಂದ ಅಷ್ಟೊಂದು ಒಳ್ಳೆ ಲಿಸ್ಟಿಂಗ್ ಗೇನ್ಸ್ ನೋಡೋದಕ್ಕೆ ಸಿಗಲಿಲ್ಲ. 43% ಲಿಸ್ಟಿಂಗ್ ಗೇನ್ಸ್ ಕೂಡ ಒಳ್ಳೆ ಒಂದು ಲಿಸ್ಟಿಂಗ್ ಗೇನ್ ಆಗಿರುತ್ತೆ. ಲಿಸ್ಟ್ ಆಗಿದ ತಕ್ಷಣ ಕರೆಕ್ಷನ್ ಕೂಡ ನೋಡೋದಕ್ಕೆ ಸಿಕ್ತು. ಯಾರಿಗೆಲ್ಲ ಅಲಾಟ್ಮೆಂಟ್ ಸಿಕ್ಕಿತ್ತು ಅವರೆಲ್ಲರೂ ಕೂಡ ಪ್ರಾಫಿಟ್ ಬುಕಿಂಗ್ ಅನ್ನು ಮಾಡ್ಕೊಳ್ತಿರ್ತಾರೆ. ಹಾಗೆ ಯಾರಿಗೆ ಅಲಾಟ್ಮೆಂಟ್ ಸಿಗೋದಿಲ್ಲ ಅವರು ಕೂಡ ಬೈಯಿಂಗ್ ಅನ್ನು ಮಾಡ್ತಾರೆ. ಆದ್ರಿಂದ ಸ್ಟಾಕ್ ಪ್ರೈಸ್ನಲ್ಲಿ ರಿಕವರಿ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಮಾರ್ಕೆಟ್ ರಿಕವರ್ ಆಗ್ತಾ ಆಗ್ತಾ ಐನಾಕ್ಸ್ ಇಂಡಿಯಾದಲ್ಲಿ ಕೂಡ ರಿಕವರಿ ನೋಡೋದಕ್ಕೆ ಸಿಕ್ತು. 935 ಪ್ರೈಸ್ನಲ್ಲಿ ಈಗ ಐನಾಕ್ಸ್ ಇಂಡಿಯಾ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ ಈ ಒಂದು IPOನಲ್ಲಿ ಅಲಾಟ್ಮೆಂಟ್ ಸಿಕ್ಕಿದ್ರೆ 50% ಪ್ರಾಫಿಟ್ ಬುಕಿಂಗ್ ಕೂಡ ಒಳ್ಳೆ ಒಂದು ಆಯ್ಕೆ ಆಗುತ್ತೆ. ಮುಥೂಟ್ ಮೈಕ್ರೋ ಫಿನಾನ್ಸ್ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ವಲ್ಪ ಸ್ಟೇಬಲ್ ಆಗಿ ಕಾಣಿಸ್ತದೆ. ನಿನ್ನೆ 15 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಕ್ತಿತ್ತು, ಇವತ್ತು 25 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಇವತ್ತು ಅಲಾಟ್ಮೆಂಟ್ನ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಬಟ್ ಇನ್ನೂ ಕೂಡ ಕೆಫಿನ್ ಟೆಕ್ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸ್ ಬಂದಿಲ್ಲ. ಮೇ ಬಿ ಮೆಸೇಜಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಾಳೆ ಅವರು ಸ್ಟೇಟಸನ್ನು ಅಪ್ಲೋಡ್ ಮಾಡುವಂಥ ಚಾನ್ಸಸ್ ಇದೆ. ಹಾಗೆ ಈ ಒಂದು IPOನಲ್ಲಿ 1000 ರೂಪಾಯಿಷ್ಟು ಲಿಸ್ಟಿಂಗ್ ಗೇನ್ಸ್ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. IPO ಡಿಸೆಂಬರ್ 26ಕ್ಕೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಹಾಗೆಯೇ ಮೋತಿಸನ್ ಜ್ಯುವೆಲರ್ಸ್ನಲ್ಲಿ ಕೂಡ ಪ್ರೀಮಿಯಂ ಸ್ಟೇಬಲ್ ಆಗಿ ಕಾಣಿಸ್ತದೆ. 81 ಪ್ರೀಮಿಯಂ ಇವತ್ತು ನೋಡೋದಕ್ಕೆ ಸಿಕ್ತು. ಈ ಒಂದು IPO ಅಲಾಟ್ಮೆಂಟ್ ಸ್ಟೇಟಸ್ ಕೂಡ ಇವತ್ತೇ ಫೈನಲೈಸ್ ಆಗಬೇಕಾಗಿತ್ತು. ಮೇ ಬಿ ನಾಳೆ ಲಿಂಕಿಂಗ್ ಟೈಮ್ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸ್ ಅಪ್ಲೋಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಈ IPO ಕೂಡ ಡಿಸೆಂಬರ್ 26ಕ್ಕೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಆಲ್ಮೋಸ್ಟ್ 20,000ಕ್ಕೂ ಹೆಚ್ಚಿನ ಲಿಸ್ಟಿಂಗ್ ಇನ್ನ ಎಕ್ಸ್ಪೆಕ್ಟೇಷನ್ಸ್ ಈ ಒಂದು IPOನಿಂದ ಇರುತ್ತೆ. ಹಾಗೆ ಸೂರಜ್ ಎಸ್ಟೇಟ್ನ IPO ಅಲಾಟ್ಮೆಂಟ್ ಸ್ಟೇಟಸ್ ಕೂಡ ನಾಳಿನ ಲಿಂಕಿಂಗ್ ಟೈಮ್ನಲ್ಲಿ ಫೈನಲೈಸ್ ಆಗುವಂಥ ಚಾನ್ಸಸ್ ಇದೆ. ಸೊ ಈ ಒಂದು IPOನಲ್ಲಿ ಅಪ್ಲೈ ಮಾಡಿದ್ರು ಕೂಡ ನಿಮಗೆ ಮೆಸೇಜಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ 25 ರೂಪಾಯಿ ಸ್ಟೇಬಲ್ ಆಗಿ ಕಾಣಿಸ್ತದೆ. ಸೊ 2000 ರೂಪಾಯಿಷ್ಟು ಲಿಸ್ಟಿಂಗ್ ಇನ್ನ ಎಕ್ಸ್ಪೆಕ್ಟೇಷನ್ಸ್ ಈ ಒಂದು IPOನಿಂದ ಇರುತ್ತೆ. ಈ ಒಂದು IPO ಕೂಡ ಡಿಸೆಂಬರ್ 26ಕ್ಕೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗೋದು. RBZ ಜ್ಯುವೆಲರ್ಸ್ನಲ್ಲಿ ಇವತ್ತು ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ಕೊನೆ ದಿನ ರಿಟೇಲ್ ಕ್ಯಾಟಗರಿ 25 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದ್ರೆ NII ಕ್ಯಾಟಗರಿ 9 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಯಿತು. QIB ಕ್ಯಾಟಗರಿಯಲ್ಲಿ ಕೂಡ ಹೆಚ್ಚಿನ ಒಂದು ಅಪ್ಲಿಕೇಶನ್ಸ್ ಬರಲಿಲ್ಲ. 13 ಟೈಮ್ ಓವರ್ ಸಬ್ಸ್ಕ್ರಿಪ್ಷನ್ QIB ಕ್ಯಾಟಗರಿಯಲ್ಲಿ ನೋಡೋದಕ್ಕೆ ಸಿಗ್ತದೆ. ಇದು ಕೇವಲ 100 ಕೋಟಿ ಇಶ್ಯೂ ಸೈಜ್ನ IPO ಆಗಿತ್ತು, ಆದರೂ ಕೂಡ ಹೆಚ್ಚಿನ ಒಂದು ಅಪ್ಲಿಕೇಶನ್ಸ್ ಬರ್ತಿಲ್ಲ. ಅದಕ್ಕೆ ರೀಸನ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಆಗಿರುತ್ತೆ. ಯಾವುದೇ ರೀತಿಯ ಪ್ರೀಮಿಯಂ ಇವತ್ತು ನೋಡೋದಕ್ಕೆ ಸಿಗ್ತಿಲ್ಲ. ಸೊ ಲಿಸ್ಟಿಂಗ್ನಲ್ಲಿ ಮಾರ್ಕೆಟ್ ಪಾಸಿಟಿವ್ ಇದ್ರೆ ಒಂದು ಪಾಸಿಟಿವ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಇಲ್ಲಾಂದರೆ ಒಂದು ಫ್ಲಾಟ್ ಲಿಸ್ಟಿಂಗ್ ಬರುವಂಥ ಚಾನ್ಸಸ್ ಇದೆ. ಹಾಗೆ ಆ್ಯಪಿ ಫೋರ್ಜಿಂಗ್ನಲ್ಲಿ ಕೂಡ ಇವತ್ತು ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ರಿಟೇಲ್ ಕ್ಯಾಟಗರಿ 15 ಟೈಮ್ಗೂ ಹೆಚ್ಚಾಗಿ ಸಬ್ಸ್ಕ್ರೈಬ್ ಆಗಿದ್ರೆ NII ಕ್ಯಾಟಗರಿ 63 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಯಿತು. QIB ಕ್ಯಾಟಗರಿಯಲ್ಲಿ 214 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಮಧ್ಯಾಹ್ನದ ಸೆಷನ್ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ 250 ಅರೌಂಡಲ್ಲಿ ನೋಡೋದಕ್ಕೆ ಸಿಕ್ತಿತ್ತು. ಮತ್ತೆ ಮಾರ್ಕೆಟ್ ರಿಕವರ್ ಆಗಿದ್ದರಿಂದ ಪ್ರೀಮಿಯಂನಲ್ಲಿ ಕೂಡ ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. 400 ರೂಪಾಯಿ ಅರೌಂಡಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಸೊ ಈ ಒಂದು IPOನಿಂದ ಕೂಡ ಒಳ್ಳೆ ಒಂದು ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಕೂಡ QIB ಕ್ಯಾಟಗರಿಯಲ್ಲಿ ಬಂದಿದೆ. ಹಾಗೆಯೇ ಮಫ್ತಿನಲ್ಲಿ ಕೂಡ ಇವತ್ತು ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ಮಫ್ತಿ IPOನಲ್ಲಿ ರಿಟೇಲ್ ಕ್ಯಾಟಗರಿ 20 ಟೈಮ್ ಸಬ್ಸ್ಕ್ರೈಬ್ ಆಗಿದ್ರೆ NII ಕ್ಯಾಟಗರಿ 55 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. QIB ಕ್ಯಾಟಗರಿಯಲ್ಲಿ ಕೂಡ 100 ಟೈಮ್ಗೂ ಹೆಚ್ಚಿನ ಓವರ್ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ತು. ಈ ಒಂದು IPOನಲ್ಲಿ ಕೂಡ ಅಷ್ಟೇ ಪ್ರೀಮಿಯಂ 100 ರೂಪಾಯಿಗೆ ಫಾಲ್ ಆಗಿತ್ತು. ಮಾರ್ಕೆಟ್ ರಿಕವರ್ ಆಗಿದ್ದರಿಂದ ಈಗ 135 ಅರೌಂಡಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಸೊ ಈ ಒಂದು IPOನಲ್ಲಿ ಕೂಡ 7,000ದಷ್ಟು ಲಿಸ್ಟಿಂಗ್ ಇನ್ನ ಎಕ್ಸ್ಪೆಕ್ಟೇಷನ್ಸ್ ಇವತ್ತಿನ ದಿನ ಇರುತ್ತೆ. ಹಾಗೆ ಆಜಾದ್ ಇಂಜಿನಿಯರಿಂಗ್ನಲ್ಲಿ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. 2ನೇ ದಿನನೇ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಎಲ್ಲ ಕ್ಯಾಟಗರಿಗಳಲ್ಲಿ ಕೂಡ ಬಂದಿದೆ. ಟೋಟಲ್ ಆಗಿ ಇಶ್ಯೂ 11 ಟೈಮ್ಗೂ ಹೆಚ್ಚಾಗಿ ಸಬ್ಸ್ಕ್ರೈಬ್ ಆಗ್ತಿರೋದು ಕಾಣಿಸ್ತದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ವಲ್ಪ ಫಾಲ್ ಆಯಿತು. 350 ಪ್ರೀಮಿಯಂ ಈಗ ನೋಡೋದಕ್ಕೆ ಸಿಗ್ತದೆ. 9,000ರಿಂದ 10,000 ರೂಪಾಯಿಷ್ಟು ಲಿಸ್ಟಿಂಗ್ ಇನ್ನ ಎಕ್ಸ್ಪೆಕ್ಟೇಷನ್ ಆಜಾದ್ ಇಂಜಿನಿಯರಿಂಗ್ನಲ್ಲಿ ಇರುತ್ತೆ. ನಾಳೆ ಕೊನೆ ದಿನ ಆಗಿರುತ್ತೆ IPOನಲ್ಲಿ ಸಬ್ಸ್ಕ್ರೈಬ್ ಆಗೋದಕ್ಕೆ. ಸೊ ಖಂಡಿತವಾಗ್ಲೂ ಲಿಸ್ಟಿಂಗ್ ಏನ್ಗಳಿಗೋಸ್ಕರ ಅಪ್ಲಿಕೇಶನ್ ಹಾಕ್ಬೋದಾಗುತ್ತೆ. ಹಾಗೆ ಇನೋವಾ ಕ್ಯಾಪ್ಟ್ಯಾಬ್ನ IPO ಇವತ್ತು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದೆ. ಹೆಚ್ಚಿನ ಒಂದು ಅಪ್ಲಿಕೇಶನ್ಸ್ ರಿಟೇಲ್ ಕ್ಯಾಟಗರಿಯಲ್ಲಿ ಬಂತು. 2.5 ಟೈಮ್ನಷ್ಟು IPO ರಿಟೇಲ್ ಕ್ಯಾಟಗರಿಯಲ್ಲಿ ಸಬ್ಸ್ಕ್ರೈಬ್ ಆಗಿದ್ರೆ NII ಕ್ಯಾಟಗರಿ 1 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅರ್ಧದಷ್ಟು ಫಾಲ್ ಆಗಿದೆ. ನಿನ್ನೆ 200 ರೂಪಾಯಿ ಮೇಲ್ಗಡೆ ಪ್ರೀಮಿಯಂ ನೋಡೋದಕ್ಕೆ ಸಿಕ್ತಿತ್ತು, ಇವತ್ತು 100 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಆದರೂ ಕೂಡ 3,000 ರೂಪಾಯಿಷ್ಟು ಲಿಸ್ಟಿಂಗ್ ಇನ್ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಈ ಒಂದು IPOನಲ್ಲಿ ಕೊನೆ ದಿನ ಡಿಸೆಂಬರ್ 26 ಆಗಿರುತ್ತೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ ಪ್ರೀಮಿಯಂ ಯಾವ ರೀತಿಯಲ್ಲಿ ಇದೆ ಅದರ ಬೇಸಿಸ್ ಮೇಲೆ ಅಪ್ಲಿಕೇಶನ್ ಹಾಕ್ಬೋದಾಗುತ್ತೆ. ಸೊ ನೀವು IPOಗಳಲ್ಲಿ ಅಪ್ಲಿಕೇಶನ್ ಹಾಕಿದಾಗ ಕೆಲವೊಂದಿಷ್ಟು IPOಗಳಲ್ಲಿ ನಿಮಗೆ ಅಲಾಟ್ಮೆಂಟ್ ಸಿಗಲಿಲ್ಲ ಅಂದಾಗ ರೀಫಂಡ್ 1-2 ದಿನ ಲೇಟ್ ಆಗುವಂಥ ಚಾನ್ಸಸ್ ಇರುತ್ತೆ.
ನಿಮಗೆ ರಿಜಿಸ್ಟರ್ಗಳ ಕಡೆಯಿಂದ ಮೇಲ್ ಬರುತ್ತೆ, ನಿಮಗೆ ಅಲಾಟ್ಮೆಂಟ್ ಸಿಕ್ಕಿಲ್ಲ, ಬ್ಯಾಂಕ್ಗೆ ನಾವು ಇನ್ಸ್ಟ್ರಕ್ಟ್ ಮಾಡಿದ್ದೀವಿ ರೀಫಂಡ್ಸನ್ನು ಕೊಡಿ ಅಂತ. ಸೊ ರೀಫಂಡ್ಸ್ ಕ್ರೆಡಿಟ್ ಆಗೋದಕ್ಕೆ 2 ರಿಂದ 3 ದಿನ ಟೈಮ್ ಆಗ್ಬೋದು. ಸೊ ಅಲ್ಲಿವರೆಗೂ ನಿಮಗೆ ರೀಫಂಡ್ ಬರಲಿಲ್ಲ ಅಂದರೆ ನೀವು ಬ್ಯಾಂಕ್ನ ಕಸ್ಟಮರ್ ಕೇರನ್ನು ಕಾಂಟ್ಯಾಕ್ಟ್ ಮಾಡ್ಬೋದಾಗುತ್ತೆ. ಅಕಸ್ಮಾತ್ ರಿಜಿಸ್ಟರ್ನ ಕಡೆಯಿಂದನೇ ನಿಮಗೆ ಯಾವುದೇ ಒಂದು ಮೇಲ್ಸ್ ಬಂದಿಲ್ಲ ಅಂದಾಗ ನಾನು ಪ್ರತಿಯೊಂದು IPOನಲ್ಲಿ ರಿಜಿಸ್ಟರ್ನ ಇಮೇಲ್ ಐಡಿಯನ್ನು ಕೊಟ್ಟಿರ್ತೀನಿ. ಸೊ ಆ ಒಂದು ಇಮೇಲ್ ಐಡಿಗೆ ನೀವು ಪ್ಯಾನ್ ನಂಬರ್ ಮತ್ತು ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಕಳಿಸಿದ್ರೆ ಅವರು ನಿಮ್ಮ ರೀಫಂಡನ್ನು ಪ್ರೋಸೆಸ್ ಮಾಡ್ತಾರೆ. ಜಿ ಎಂಟರ್ಟೈನ್ಮೆಂಟ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 5% ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಕಳೆದ 2 ಟ್ರೇಡಿಂಗ್ ಸೆಷನ್ಗಳಲ್ಲಿ ಸ್ವಲ್ಪ ನೆಗೆಟಿವಿಟಿ ನೋಡೋದಕ್ಕೆ ಸಿಕ್ಕಿತ್ತು. ಯಾಕೆ ಅಂದರೆ ಜಿ ಎಂಟರ್ಟೈನ್ಮೆಂಟ್ ಮತ್ತು ಸೋನಿಯಾ ಮರ್ಜರ್ಗೆ ಡೆಡ್ಲೈನ್ ಹತ್ರ ಬರ್ತಿತ್ತು. ಆದರೂ ಕೂಡ ಮರ್ಜರ್ ರಿಲೇಟೆಡ್ ಯಾವುದೇ ಒಂದು ಇನ್ಫಾರ್ಮೇಷನ್ ಜಿ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿರಲಿಲ್ಲ. ಹಾಗೆ ಈ ಒಂದು ಡೆಡ್ಲೈನನ್ನು ಎಕ್ಸ್ಟೆಂಡ್ ಮಾಡಬೇಕು ಅಂತ ಕೂಡ ಜಿ ಮ್ಯಾನೇಜ್ಮೆಂಟ್ ಕೇಳ್ಕೊಂಡಿದ್ರು. ಬಟ್ ಸೋನಿ ಈ ಒಂದು ಡೆಡ್ಲೈನನ್ನು ಎಕ್ಸ್ಟೆಂಡ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ್ರು. ಬಟ್ ಇವತ್ತು ಎಕ್ಸ್ಟೆನ್ಷನ್ನ ನ್ಯೂಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಈ ಒಂದು ಡೆಡ್ಲೈನ್ ಏನಿದೆ ಜನವರಿ ಎಂಡ್ವರೆಗೂ ಕ್ಯಾರಿ ಆಗ್ತದೆ. ಸೊ ಜನವರಿ ಎಂಡ್ನ ವೇಳೆಗೆ ಜಿ ಈ ಒಂದು ಮರ್ಜರನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅಕಸ್ಮಾತ್ ಜನವರಿ ಎಂಡ್ನ ವೇಳೆಗೆ ಮರ್ಜರ್ ಕಂಪ್ಲೀಟ್ ಆಗಲಿಲ್ಲ ಅಂದರೆ ಈ ಒಂದು ಡೀಲ್ ಎಂಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಮರ್ಜರ್ ಡೇಟ್ ಎಕ್ಸ್ಟೆನ್ಷನ್ ಆಗಿದ್ರಿಂದ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು ಒಳ್ಳೆಯ ಒಂದು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.